ಮೈಸೂರಿಗೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಮೋದಿಗಾಗಿ ಮೈಸೂರಿನಲ್ಲಿ ವಿಶೇಷ ಉಡುಗೊರೆ ಕೂಡ ಸಿದ್ಧ ಆಗಿರೋದು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿಯನ್ನ ಸಿದ್ಧ ಮಾಡಲಾಗಿದೆ. ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಕೆತ್ತಿರೋದು ಅರುಣ್ ಯೋಗಿರಾಜ್ ಅವರು. 1.5 ಅಡಿ ಉದ್ದ, 8.5 kg ತೂಕ ಇರೋದು ವಿವೇಕಾನಂದ ಅವರ ಮೂರ್ತಿ. ಬಿಳಿ ಬಣ್ಣದ ವಿಯೆಟ್ನಾಂ ಮಾರ್ಬಲ್ನಲ್ಲಿ ಮೂರ್ತಿ ಕೆತ್ತನೆ ಆಗಿದೆ. 15 ದಿನದಲ್ಲಿ ಮೂರ್ತಿಯನ್ನು ಕೆತ್ತಿರೋದು ಅರುಣ್ ಯೋಗಿರಾಜ್ ಅವರು. ಕನ್ಯಾಕುಮಾರಿಯ ರಾಕ್ ಮೆಮೋರಿಯಲ್ ಮಾದರಿಯ ಮೂರ್ತಿ ಇದು ಅನ್ನೋದು ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಉಡುಗೊರೆ ಕೊಡಬೇಕಲ್ವಾ, ಆ ಕಾರಣಕ್ಕಾಗಿ ಈ ವ್ಯವಸ್ಥೆ. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ 8.5 kg ತೂಕದ ಸ್ವಾಮಿ ವಿವೇಕಾನಂದರ ಏಕಶಿಲಾ ಮೂರ್ತಿಯನ್ನು ವಿಶೇಷ ಉಡುಗೊರೆಯಾಗಿ ಪ್ರಧಾನಿಯವರಿಗೆ ನೀಡಲಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು, ಒಂದು ವಾರದ ತನಕ ಗೆದ್ದಿ ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ, ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟಾಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡ್ಕೊಂಡೆ ನೆಕ್ಸ್ಟ್ ಕಾನ್ಸರ್ಟ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗಿಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದಕ್ಕೆ ಕೂಡ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಮತ್ತು ನನಗದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದು.